ವಾರ್ಷಿಕ ರಾಶಿ ಭವಿಷ್ಯ 2025 ಯುಗಾದಿ ಫಲ ತುಲಾ ರಾಶಿ. ಈ ಸಂಚಿಕೆಯಲ್ಲಿ ತುಲಾ ರಾಶಿಗೆ ಸಂಬಂಧಿಸಿದ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ತುಲಾ ರಾಶಿಯ ಸ್ಥಳೀಯರಿಗೆ 2025 ವರ್ಷವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರ ಕುರಿತು ಒಳನೋಟಗಳನ್ನು ನೋಡೋಣ. ಮತ್ತು ಈ ವರ್ಷದ ಗ್ರಹಗಳ ಸಂಚಾರವನ್ನು ಆಧರಿಸಿ ಸಂಭಾವ್ಯ ಸವಾಲುಗಳು ಅಥವಾ ಇಕ್ಕಟ್ಟುಗಳನ್ನು ಸುಧಾರಿಸಲು ಪರಿಹಾರಗಳನ್ನು ತಿಳಿಯೋಣ. ಕುಟುಂಬ ವ್ಯವಹಾರಗಳ ವಿಷಯದಲ್ಲಿ ತುಲಾ ರಾಶಿ ಭವಿಷ್ಯ 2025 ರ ಪ್ರಕಾರ ವರ್ಷದ ಮೊದಲ ಕೆಲವು ತಿಂಗಳುಗಳು ಅನುಕೂಲಕರವಾಗಿಲ್ಲ. ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ವಿಶೇಷವಾಗಿ ಮಾರ್ಚಲ್ಲಿ ಶನಿಯು 10ನೇ ಮನೆಯಿಂದ ನಿಮ್ಮ 2ನೇ ಮನೆಯನ್ನು ನೋಡುತ್ತಾನೆ. ಈ ಅಂಶವು ಕುಟುಂಬದಲ್ಲಿ ಘರ್ಷಣೆಯನ್ನು ಉಂಟುಮಾಡಬಹುದು. ನಿಮ್ಮ ಸಂಭಾಷಣೆಯ ಶೈಲಿಯು ಸ್ವಲ್ಪ ಒಟ್ಟಾಗಿರಬಹುದು. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮಾತುಗಳನ್ನು ಇಷ್ಟಪಡದಿರಬಹುದು. ನಿಮ್ಮ ಮಾತುಗಳು ಇತರರಿಗೆ ವಿಭಿನ್ನ ಅರ್ಥವನ್ನು ನೀಡಬಹುದು. ಆದ್ದರಿಂದ ಮಾರ್ಚ್ ವರೆಗೆ ಕಡಿಮೆ ಮಾತನಾಡುವುದು, ಕೆಲಸದ ಬಗ್ಗೆ ಮಾತನಾಡುವುದು ಒಳ್ಳೆಯದು. ಮತ್ತು ಏನು ಮಾತನಾಡಿದರೂ ಅದು ಗೌರವದಿಂದ ಇರಬೇಕು. 2ನೇ ಮನೆಯಿಂದ ಶನಿಯ ಪ್ರಭಾವವು ಮಾರ್ಚ್ ತಿಂಗಳ ನಂತರ ಕೊನೆಗೊಳ್ಳುತ್ತದೆ. ಪರಿಣಾಮವಾಗಿ ವಿಷಯಗಳು ಅಂತಿಮವಾಗಿ ಉತ್ತಮಗೊಳ್ಳುತ್ತವೆ. ಮತ್ತು ಕುಟುಂಬದ ವಿಷಯಗಳಲ್ಲಿ ಹೊಂದಾಣಿಕೆಯ ಗ್ರಾಫ್ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಕೌಟುಂಬಿಕ ವ್ಯವಹಾರಗಳಿಗೆ ಬಂದಾಗ ವರ್ಷದ ಬಹುಪಾಲು ಇಲ್ಲಿ ಹೆಚ್ಚು ಕಷ್ಟಗಳು ಇದ್ದಂತೆ ತೋರುತ್ತಿಲ್ಲ. ಗುರುವು ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ 8ನೇ ಮನೆಯಲ್ಲಿದ್ದರೂ ಸಹ 9ನೇ ಅಂಶದಿಂದ 4ನೇ ಮನೆಯನ್ನು ನೋಡುತ್ತಾನೆ. ಇದು ಕೌಟುಂಬಿಕ ವ್ಯವಹಾರಗಳೊಂದಿಗೆ ಯಾವುದೇ ಮಹತ್ವದ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ. ಮೇ ಮಧ್ಯದ ನಂತರ ಗುರುಗ್ರಹದ ಸ್ಥಾನವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಇದು ಎಲ್ಲಾ ಪ್ರಯತ್ನಗಳಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಅಂದರೆ ಈ ವರ್ಷ ಕೌಟುಂಬಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಮಹತ್ವದ ಸಮಸ್ಯೆಗಳ ಸಾಧ್ಯತೆ ಕಡಿಮೆ. ಆರೋಗ್ಯದ ದೃಷ್ಟಿಕೋನದಿಂದ 2025 ತುಲಾ ರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರಬಹುದು. ಆದಾಗ್ಯೂ ಈ ವರ್ಷದ ಫಲಿತಾಂಶಗಳು ಹೆಚ್ಚು ಉತ್ತಮವಾಗುವ ಸಾಧ್ಯತೆಯಿದೆ. ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ವೀಕ್ಷಣಾ ಮನೆಯಲ್ಲಿರುತ್ತಾನೆ. ಇದು ತೋಳುಗಳು, ಸೊಂಟ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರಬಹುದು. ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಶನಿಯ ಸಂಚಾರದಿಂದ ಬಾಯಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ತೊಂದರೆಗಳು ಉಂಟಾಗಬಹುದು. ಶನಿಯು ಅದರ ನಂತರ ಮಹೋನ್ನತ ಸ್ಥಾನವನ್ನು ಪಡೆಯುತ್ತಾನೆ. ತುಲಾ ರಾಶಿ ಭವಿಷ್ಯ 2025 ರ ಪ್ರಕಾರ ಮೇ ಮಧ್ಯದ ನಂತರ ಗುರು ಸಹ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾನೆ. ಆದಾಗ್ಯೂ ಈ ಎಲ್ಲದರ ಮಧ್ಯದಲ್ಲಿ ಮೇ ತಿಂಗಳಿನಿಂದ ರಾಹು ಸಂಕ್ರಮಣವು ಕೆಲವು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಬಹಳ ಮುಖ್ಯ ಎಂದು ಇದು ಸೂಚಿಸುತ್ತದೆ. ನಂತರ ಫಲಿತಾಂಶಗಳು ಸ್ಥಿರವಾಗಿ ಉತ್ತಮಗೊಳ್ಳಲು ಪ್ರಾರಂಭಿಸುತ್ತವೆ. ಸಣ್ಣ ಸಮಸ್ಯೆಗಳು ಮಾತ್ರ ಉಳಿಯಬಹುದು. ನೀವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಆನಂದಿಸಲು ಸಾಧ್ಯವಾಗುತ್ತದೆ. ಕೊನೆಯಲ್ಲಿ 2025 ರ ಆರೋಗ್ಯದ ವಿಷಯದಲ್ಲಿ ಬೇರೆ ಬೇರೆ ಫಲಿತಾಂಶಗಳು ಇರಬಹುದು. ಆದರೆ ವರ್ಷದ ದ್ವಿತೀಯಾರ್ಧವು ಉತ್ತಮವಾಗಿರುತ್ತದೆ. ಪ್ರೀತಿ, ಅವರ ಪ್ರಣಯ ಸಂಬಂಧಗಳ ದೃಷ್ಟಿಕೋನದಿಂದ ತುಲಾ ರಾಶಿಯವರು 2025 ಅನ್ನು ಮಿಶ್ರವಾಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರಬಹುದು. ಶನಿಯು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ 5ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಶನಿಯು ತನ್ನದೇ ಆದ ರಾಶಿಯಲ್ಲಿದ್ದರೂ ಶನಿಯು ಮಂದ ಗ್ರಹವಾಗಿದೆ ಮತ್ತು 5ನೇ ಮನೆಯಲ್ಲಿರುವುದರಿಂದ ಪ್ರೇಮ ಸಂಬಂಧಗಳಲ್ಲಿ ನೀರಸ ಭಾವನೆಯನ್ನು ನೀಡುತ್ತದೆ. ಪ್ರಣಯ ಜೀವನವು ಹೆಚ್ಚು ಆನಂದದಾಯಕವಾಗುವುದಿಲ್ಲ ಎಂದು ಇದು ಸೂಚಿಸುತ್ತದೆ. ಸಂಬಂಧದಲ್ಲಿ ಒತ್ತಡ ಉಂಟಾಗಬಹುದು. ಆದ್ದರಿಂದ ಪ್ರೀತಿಯ ಮೇಲೆ ಕೇಂದ್ರೀಕರಿಸುವ ಬದಲು ನೀವು ಪರಸ್ಪರ ನ್ಯೂನತೆಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸಬಹುದು. ಮಾರ್ಚ್ ನಂತರ 5ನೇ ಮನೆಯ ಮೇಲೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಆದ್ದರಿಂದ ಹಳೆಯ ತಪ್ಪು ಸಂವಹನಗಳು ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆದರೆ ಮೇ ನಂತರ ರಾಹು 5ನೇ ಮನೆಗೆ ಪ್ರವೇಶಿಸಿದಾಗ ಕೆಲವು ತಪ್ಪು ಸಂವಹನಗಳು ಪ್ರಾರಂಭವಾಗಬಹುದು. ಈ ಎಲ್ಲದರ ನಡುವೆ ಬೆಳ್ಳಿ ಕಿರಣವೆಂದರೆ ಮೇ ಮಧ್ಯದ ನಂತರ ಗುರುಗ್ರಹದ ಪ್ರಭಾವವು 5ನೇ ಮನೆಯ ಮೇಲೆ ಪ್ರಕಟಗೊಳ್ಳಲು ಪ್ರಾರಂಭಿಸುತ್ತದೆ. ಇದು ತಪ್ಪು ಗ್ರಹಿಕೆಯನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಇದರರ್ಥ ಇದು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗಿನ ಅವಧಿಯು ಸಮಸ್ಯೆಯುಕ್ತವಾಗಿದೆ. ಮಾರ್ಚ್ ನಿಂದ ಮೇ ಒಂದು ಅನುಕೂಲಕರ ಸಮಯ. ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಮೇ ನಂತರದ ಅವಧಿಯು ಮಿಶ್ರವಾಗಬಹುದು. ಅಂದರೆ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಅಂತಿಮವಾಗಿ ಪರಿಹರಿಸಲ್ಪಡುತ್ತವೆ. ವೃತ್ತಿ, ತುಲಾ ರಾಶಿಯಡಿಯಲ್ಲಿ ಜನಿಸಿದವರಿಗೆ ವೃತ್ತಿ ಪ್ರಕಾರ 2025 ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ.
ಈ ವರ್ಷ ಹಿಂದಿನ ವರ್ಷವನ್ನು ಮೀರಿಸುತ್ತದೆ ಎಂದು ಸೂಚಿಸುತ್ತದೆ. ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವು ಬಯಸಿದರೆ ಮಾರ್ಚ್ ನಂತರ ಬದಲಾವಣೆ ಮಾಡುವುದು ಉತ್ತಮ. ಆದಾಗ್ಯೂ, ಸಾಧ್ಯವಾದರೆ ಮೇ ಮಧ್ಯದ ನಂತರ ಬದಲಾವಣೆಗಳನ್ನು ಮಾಡಲು ಸಲಹೆ ನೀಡಲಾಗುತ್ತದೆ, ಏಕೆಂದರೆ ಈ ಬದಲಾವಣೆಗಳು ಇನ್ನೂ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಅಂದರೆ, ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ, ನಿರ್ದಿಷ್ಟವಾಗಿ ಜನವರಿಯಿಂದ ಮಾರ್ಚ್ವರೆಗೆ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ನಿಮ್ಮ ಸಹೋದ್ಯೋಗಿಗಳು ಮತ್ತು ಸ್ಪರ್ಧಿಗಳು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸಿದರೂ ಸಹ, ಮಾರ್ಚ್ ಅಂತ್ಯದ ವೇಳೆಗೆ ನೀವು ಅಂತಿಮವಾಗಿ ಸೂಕ್ತ ಸ್ಥಾನವನ್ನು ಪಡೆಯುತ್ತೀರಿ. ತುಲಾ ರಾಶಿ ಭವಿಷ್ಯ 2025ರ ಪ್ರಕಾರ, ರೂಪಾಂತರದ ವಿಷಯದಲ್ಲಿ, ಮೇ ಮಧ್ಯದ ನಂತರದ ಅವಧಿಯು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಅಂತಹ ಸಂದರ್ಭಗಳಲ್ಲಿ, ಉದ್ಯೋಗದ ವಿಷಯದಲ್ಲಿ, 2025 ಮಿಶ್ರವಾಗಿರುತ್ತದೆ ಎಂದು ನಾವು ಊಹಿಸಬಹುದು. ವರ್ಷದ ಮೊದಲಾರ್ಧವು ಸ್ವಲ್ಪ ನಿರಾಶಾದಾಯಕವಾಗಿರಬಹುದು, ಆದರೆ ಅದರ ದ್ವಿತೀಯಾರ್ಧವು ಅತ್ಯುತ್ತಮ ಫಲಿತಾಂಶಗಳನ್ನು ಉಂಟುಮಾಡಬಹುದು. ಮೇ ಮಧ್ಯದ ನಂತರ, ಪ್ರಗತಿ, ಬಡ್ತಿ ಮತ್ತು ಉದ್ಯೋಗ ಬದಲಾವಣೆಯ ಮಾರ್ಗವು ತುಲನಾತ್ಮಕವಾಗಿ ಉತ್ತಮವಾಗಿರುತ್ತದೆ. ಹಣ. ತುಲಾ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ತಮ್ಮ ಲಾಭದ ಮನೆಯ ಅಧಿಪತಿಯಾದ ಸೂರ್ಯನು ವರ್ಷಪೂರ್ತಿ ಅನಿಯಮಿತ ಫಲಿತಾಂಶಗಳನ್ನು ನೀಡುತ್ತಾನೆ. ಕೆಲವು ತಿಂಗಳುಗಳು ಬಲವಾಗಿರುತ್ತವೆ, ಇತರವು ದುರ್ಬಲವಾಗಿರುತ್ತವೆ. ಸಂಪತ್ತಿನ ಮನೆಯ ಅಧಿಪತಿಯಾದ ಮಂಗಳನ ಸುತ್ತಲಿನ ಪರಿಸ್ಥಿತಿಗಳು ಕೂಡ ಹೀಗೆ ಆಗಿರುತ್ತವೆ. ಹೀಗಾಗಿ, ಈ ಎರಡು ಗ್ರಹಗಳ ಆಧಾರದ ಮೇಲೆ, ಹಣದ ಸಮಸ್ಯೆಗಳ ವಿಷಯದಲ್ಲಿ ವರ್ಷವು ತೊಂದರೆ ನೀಡಬಹುದು. ಅದೇನೇ ಇದ್ದರೂ, ಮೇ ಮಧ್ಯದಿಂದ, ಹಣದ ಸೂಚಕವಾದ ಗುರುವಿನ ಸಾಗಣೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಸ್ವಾಭಾವಿಕವಾಗಿ, ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಬಹುದು. ಆದರೆ ಹಣದ ಮನೆಯ ಮೇಲೆ ಗುರುವಿನ ಪ್ರಭಾವವು ಮೇ ಮಧ್ಯದ ಮೊದಲು ಇರುತ್ತದೆ. ಅಂತೆಯೇ, ಉಳಿತಾಯದ ಹಣದಲ್ಲಿ ಯಾವುದೇ ಸಮಸ್ಯೆಗಳಾಗುವುದಿಲ್ಲ, ಆದರೆ ಹೊಸ ಹಣವನ್ನು ಗಳಿಸಲು ಇದು ಸವಾಲಾಗಿರಬಹುದು. 2025 ಆರ್ಥಿಕವಾಗಿ ಮಿಶ್ರ ವರ್ಷವಾಗಿರಬಹುದು ಎಂದು ಇದು ಸೂಚಿಸುತ್ತದೆ. ತುಲಾ ರಾಶಿ ಭವಿಷ್ಯ 2025ರ ಪ್ರಕಾರ ವರ್ಷದ ಮೊದಲಾರ್ಧವು ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ, ಆದರೆ ವರ್ಷದ ಎರಡನೇ ಭಾಗವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮಾರ್ಚ್ ತಿಂಗಳವರೆಗೆ ನಿಮ್ಮ ಉಳಿತಾಯವನ್ನು ನೀವು ನಿರ್ವಹಿಸುವುದು ಅವಶ್ಯಕ. ತಪ್ಪಾದ ಸ್ಥಳದಲ್ಲಿ ಹೂಡಿಕೆ ಮಾಡಬೇಡಿ. ಇದರಿಂದ ನಿಮ್ಮ ಹಣವನ್ನು ನೀವು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಜೊತೆಗೆ, ಶನಿಯ ಅಂಶವು ಮಾರ್ಚ್ ನಂತರ ಹಣದ ಮನೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ಅಂದರೆ, ನಿಮ್ಮ ಹಣವು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯುತ್ತದೆ. ಯಾವುದೇ ಅನಗತ್ಯ ಖರ್ಚು ಇರುವುದಿಲ್ಲ ಎಂದು ಇದು ಸೂಚಿಸುತ್ತದೆ. ನಿಮ್ಮ ಹಣಕಾಸನ್ನು ಸಂವೇದನಾಶೀಲವಾಗಿ ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ಯಾವುದೇ ಅನಿರೀಕ್ಷಿತ ವೆಚ್ಚಗಳು ಇರುವುದಿಲ್ಲ. ಪರಿಹಾರಗಳು. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವ ಸ್ನೇಹಿತ ಅಥವಾ ಸಹಪಾಠಿಗೆ ಸಹಾಯ ಮಾಡಿ. ಮಾಂಸ, ಮದ್ಯ ಮತ್ತು ಅಶ್ಲೀಲತೆ ಇತ್ಯಾದಿಗಳಿಂದ ಅಂತರವನ್ನು ಕಾಪಾಡಿಕೊಳ್ಳಿ. ಪ್ರತಿ ತಿಂಗಳ 3ನೇ ಗುರುವಾರದಂದು, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವಾಲಯದಲ್ಲಿ ತುಪ್ಪ ಮತ್ತು ಆಲೂಗಡ್ಡೆಯನ್ನು ದಾನ ಮಾಡಿ. ಬೇರೆ ರಾಶಿಗಳ ವಾರ್ಷಿಕ ಫಲಗಳನ್ನು ತಿಳಿಯಲು ನಮ್ಮ ಕನ್ನಡ ನೀತಿಕಥೆಗಳು ಚಾನೆಲ್ಗೆ ಭೇಟಿ ಕೊಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗೆ ಬೆಲ್ ಬಟನ್ ಪ್ರೆಸ್ ಮಾಡಿ.